ನಮಸ್ಕಾರ ಎಲ್ಲರಿಗೂ. ಇವತ್ತು ಖಾರದ ಶಂಕರಪೋಳಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲು ಅದಕ್ಕೆ ಹಸಿ ಖಾರ ರೆಡಿ ಮಾಡ್ಕೋಬೇಕ್ರಿ. ಒಂದು ಮಿಕ್ಸರ್ ಜಾರ್ಗೆ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಚಲೋ ತಂಗಿ ಮಿಕ್ಸರ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಪಾತ್ರೆಯೊಳಗೆ ಮೈದಾ ಹಿಟ್ಟು ಸಾಣಿಗೆ ಹಿಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ನಾವೇನು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ಲ ಹಸಿ ಖಾರ ಹಾಕಿ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಅಜ್ವಾಯಿನ ತಿಕ್ಕಿ ಹಾಕಿ ಕಾದ ಎಣ್ಣೆ ಹಾಕಿ ಉಂಡೆ ಆಗುವಂಗೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಅದನ್ನು ಒಂದು 10 ನಿಮಿಷ ನೆನೆಯಾಗಿ ಬಿಡ್ಬೇಕ್ರಿ. ಅದು ಒಂದು 10 ನಿಮಿಷ ಆದ ನಂತರ ಚಪಾತಿ ಉಳ್ಳಿ ಆಕಾರಕ್ಕೆ ಹರ್ಕೊಂಡು ಒಂದು ದೊಡ್ಡ ದೊಡ್ಡ ಚಪಾತಿ ಲಟ್ಟಿಸ್ಕೋಬೇಕ್ರಿ. ಚಪಾತಿ ದೊಡ್ಡದು ಲಟ್ಟಿಸ್ಕೊಂಡು ಮೀಡಿಯಮ್ ಸೈಜ್, ತೀರಾ ತೆಳಗೂ ಇರಬಾರ್ದು, ತೀರಾ ದಪ್ಪನೂ ಇರಬಾರ್ದು, ಹಂಗೆ ಚಪಾತಿ ಲಟ್ಟಿಸ್ಕೊಂಡು ಅದನ್ನು ಶಂಕರಪಾಳೆ ಆಕಾರಕ್ಕೆ ಶಂಕರಪಾಳೆ ಕಟ್ಟರ್ಲರ ಆಗಲಿ ಇಲ್ಲ ಅಂದ್ರೆ ಚಾಕುದ್ಲರ ಆಗಲಿ ಕಟ್ ಮಾಡಿಕೊಂಡು ಹಿಂಗೆ ಬಿಡಿಸಿಟ್ಕೋಬೇಕ್ರಿ. ಆಮೇಲೆ ಕಾದ ಎಣ್ಣೆಯೊಳಗೆ ಇವನ್ನ ಒಂದು ಹಿಡಿಗಟ್ಲೆ ಹಾಕಿದ್ರು ನಡಿತೈತ್ರಿ. ಕಾದ ಎಣ್ಣೆಯೊಳಗೆ ಆಮೇಲೆ ಅವು ಬಿಟ್ಕೊತಾವು. ಇವನ್ನ ಕಾದ ಎಣ್ಣೆಯೊಳಗೆ ಹಾಕಿ ಒಂಬಣ್ಣ ಬರುವವರೆಗೆ ಕರೆದು ಬಿಟ್ರೆ ನಮಗೆ ಕ್ರಿಸ್ಪಿ ಖಾರದ ಶಂಕರಪೋಳೆ ರೆಡಿ ನೋಡ್ರಿ.